ಅಲ್ಲಿ ಸಾಕಷ್ಟು ವಿಷಯಗಳದಾವ. ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಯಾಕಂತಂದ್ರೆ ಕೇವಲ ಪುರುಷ ಪ್ರಧಾನ ಸಮಾಜ ಅನ್ನೋದೊಂದು ಪ್ರಶ್ನೆ. ಅದು ಯಾವಾಗ ತಲತಲಾಂತರದಿಂದ ಬಂದಂತ ಒಂದು ಏನ್ ಕ್ರೌರ್ಯ, ಅದೊಂಥರ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿ. ಬಟ್ ನಾವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ನಾನ್ ಸಣ್ಣಕ್ಕಿದ್ದಾಗಿಂತ ನನ್ ಕಾಡುವಂತ ಪ್ರಶ್ನೆ. ಎಐಎಂಎಸ್ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ನ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಬನಶ್ರೀರವರು ಮಾತನಾಡುತ್ತಾ, ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶ್ವದ ಶೋಷಿತ ಮಹಿಳೆಯರು ಸಂಘಟಿತ ಹೋರಾಟಕ್ಕೆ ಸಂಕಲ್ಪ ತೊಡುವ ದಿನ. ಶತಮಾನಗಳ ಹಳೆಯ ಬೇಡಿಗಳನ್ನು ಕಳಚಿ ಹೋರಾಟದ ಕಣಕ್ಕೆ ಧುಮುಕಿದ ಮಹಿಳೆಯರ ಯಶೋಗತೆ ಮೈ ನೆವೆರೇಳಿಸುವಂತದ್ದು, ಹೋರಾಟದ ಹಾದಿ ಬೆಳೆಸುವಂತದ್ದು. ಮಾರ್ಚ್ 8, 1908 ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಸಿದ್ಧ ಉಡುಪು ಕಾರ್ಖಾನೆಯ ಸಾವಿರಾರು ಮಹಿಳಾ ಕಾರ್ಮಿಕರು ಬೀದಿಗಿಳಿದರು. ದುಡಿಯುವ ಸ್ಥಳದಲ್ಲಿ ಗಾಳಿ ಬೆಳಕಿಲ್ಲದ ಉಸಿರುಗಟ್ಟಿಸುವ ವಾತಾವರಣ ವಿರೋಧಿಸಿ ದುಡಿಮೆಯ ಕಾಲಾವಧಿ ದಿನಕ್ಕೆ 8 ಗಂಟೆ ನಿಗದಿಪಡಿಸಬೇಕು, ಸಮಾನ ವೇತನ, ಹೆರಿಗೆ ರಜೆ ಹಕ್ಕಿಗಾಗಿ ಧ್ವನಿ ಎತ್ತಿದರು. ಹೋರಾಟ ನಿರತ ಮಹಿಳಾ ಕಾರ್ಮಿಕರ ಮೇಲೆ ಆಳ್ವಿಕರು ಗುಂಡಿನ ಮಳೆಗೆರೆದರು. ನ್ಯೂಯಾರ್ಕ್ ಬೀದಿಗಳು ಕೆಂಪಾದವು. ಈ ಐತಿಹಾಸಿಕ ಹೋರಾಟದ ಸ್ಫೂರ್ತಿ ವಿಶ್ವದಾದ್ಯಂತ ಹಲವು ಮಹಿಳಾ ಹೋರಾಟಗಳಿಗೆ ನಾಂದಿ ಹಾಡಿತು. ಖ್ಯಾತ ಸಮಾಜವಾದಿ ನಾಯಕಿ ಕ್ಲಾರಾ ಜೆಟ್ಕಿನ್ 1910 ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಕಾಂಗ್ರೆಸ್ನಲ್ಲಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಘೋಷಣೆ ಮಾಡಿದರು. ನಂತರ ಎಐಎಂಎಸ್ಎಸ್ ನ ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರವರು ಮಾತನಾಡುತ್ತಾ, ಹೊತ್ತು ಹೆತ್ತು ಪಡೆಯುವ ಹೆಣ್ಣನ್ನು ಹಲವಾರು ಅಲಂಕಾರ ಲೇಪಿತ ಪದಪುಂಜಗಳಿಂದ ಪೂಜಿಸಲ್ಪಡುವ ಈ ದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪುತ್ತಿರುವುದೇಕೆ? ಪ್ರಾಣಿ ಪ್ರಪಂಚದಲ್ಲಿ ಜರುಗದಂತಹ ಇಂಥ ವಿಕೃತಿಗಳು ಮನುಷ್ಯ ಸಮಾಜದಲ್ಲಿ ಏಕೆ ಜರುಗುತ್ತಿವೆ? ಕಾರಣ ಒಂದು ಕಡೆ ಪುರುಷ ಪ್ರಧಾನ ಮನೋಧೋರಣೆ, ಮತ್ತೊಂದು ಕಡೆ ಪ್ರಸಕ್ತ ಬಂಡವಾಳಶಾಹಿ ವ್ಯವಸ್ಥೆಯ ಲಾಭದಾಯಕ ನೀತಿಗಳು. ಭಾರತದ ಆರ್ಥಿಕತೆಯಲ್ಲಿ 93% ಮಹಿಳೆಯರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆಶಾ, ಅಂಗನವಾಡಿ, ಬಿಸಿ ಊಟದಂತಹ ಸ್ಕೀಮ್ ಯೋಜನೆ ಅಡಿಯಲ್ಲಿ ಸಾವಿರಾರು ಬಡ ಹಾಗೂ ಕೆಳ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ದುಡಿಯುತ್ತಿದ್ದಾರೆ. ಸೊ ಹಂಗಾಗಿ ನಮ್ಗೆ ಈ ತರದ ಅನ್ಯಾಯಗಳಂತಾನೆ ಅನ್ಸಲ್ಲ. ಅದನ್ನ ನಾವು ಅನ್ಯಾಯ ಅಂತ ಪ್ರತಿಭಟಿಸೋ ಮನಸ್ಸನ್ನು ಬೆಳೆಸ್ಕೊಂಡಿಲ್ಲ. ಯಾಕಂದ್ರೆ ಇಷ್ಟೇ ಮಾತಾಡಬೇಕು, ಇಷ್ಟೇ ನಗಬೇಕು, ಇಷ್ಟೇ ನೀನ್ ತಲೆ ಎತ್ಕೊಂಡು ಓಡಾಡಬೇಕು. ಸಮಾಜದಲ್ಲಿ ಏನೇ ನಡೀತಾ ಇದ್ರು ನೀನ್ ಅದನ್ನ ಪ್ರಶ್ನಿಸಬಾರ್ದು. ಇದು ನಮ್ಮನ್ನ ಶತಮಾನಗಳಿಂದ, ನಮ್ಮ ತಂದೆ ತಾಯಿ ಅಂತಲ್ಲ, ಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ನಮ್ಮ ತಲೆಯಲ್ಲಿ ತುಂಬಿರುವಂತಹ ವಿಚಾರಧಾರೆ. ಸೊ ಇದನ್ನು ಒಂದು ಹಂತದಲ್ಲಿ ಬ್ರೇಕ್ ಮಾಡಬೇಕು ಅಂದ್ರೆ, ಇದನ್ನ ಮುರಿಬೇಕು ಅಂದ್ರೆ ನಾವು ಹೆಣ್ಮಕ್ಳು ಗಟ್ಟಿಗಿತ್ತಿಯರಾದಾಗ ಮಾತ್ರ ಸಾಧ್ಯ. ಅವಾಗೂ ಬರುತ್ತೆ ಬಿರುದುಗಳು, ಹೆಣ್ಮಕ್ಳು ಗಂಡು ಬೀರಿ ಹಂಗೆ, ಅವಳು ಅಷ್ಟು ಮಾತಾಡ್ತಾಳೆ, ಇಷ್ಟ. ಯಾಕೆ ಸಮಾಜ ಹಂಗಿದೆ. ಇಲ್ಲಿ ನಾವು ಇದಕ್ಕೆ ಬರೀ ನಾವು ಎಷ್ಟೋ ಜನ ಏನಾಗ್ಬಿಡುತ್ತೆ, ಮಹಿಳಾ ಸಂಘಟನೆ ಅನ್ಗುಡ್ಲೆ ಪುರುಷ ವಿರೋಧಿ ಅಂತ ಭಾವಿಸ್ಬಿಡ್ತಾರೆ. ಹಂಗಾಗಿದೆ, ಮಾಧ್ಯಮಗಳು ಹಾಗೆ ಬಿಂಬಿಸ್ತವೆ. ಅದರಲ್ಲೂ ಈ ಕನ್ಫ್ಯೂಷನ್ ಇದೆ. ಸ್ತ್ರೀವಾದ ಅಂತೆಲ್ಲ ನೀವು ಕೇಳಿರ್ತೀರಾ. ಗಂಡ ಏನ್ ಮಾಡ್ತಾನೆ ಅದೆಲ್ಲ ನಾನ್ ಮಾಡ್ತೀನಿ ಅಂತ ಇನ್ನೊಂದು ಎಕ್ಸ್ಟ್ರೀಮಿಗೆ ಹೆಣ್ಮಕ್ಳು ಹೊರಟಿದ್ದಾರೆ. ಅಂದ್ರೆ ಗಂಡ್ಮಕ್ಳು ಸಿಗರೇಟ್ ಸೇದ್ರೆ ನಾನು ಸೇರ್ತೀನಿ. ಬೆಂಗಳೂರ, ಡೆಲ್ಲಿ, ಕಲ್ಕತ್ತಾ ಅಂತ ಸಿಟಿಗಳಲ್ಲಿ ಅವರು ಪಬ್ಬು ಕ್ಲಬ್ ಅಲ್ಲಿ ಕುಡಿದು ತೂರಾಡಿದ್ರೆ ನಾವು ತೂರಾಡ್ತೀವಿ. ಅದನ್ನೇ ಫ್ರೀಡಮ್ ಅನ್ಕೊಂಡಿರೋ ಎಷ್ಟೊಂದು ಹೆಣ್ಮಕ್ಳು, ಅದನ್ನ ನಾವೇನಂತೀವಿ ಅಲ್ಟ್ರಾ ಡೆಮೋಕ್ರಸಿ ಅಂತ ಕರಿತೀವಿ. ಅಂದ್ರೆ ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಮೀರಿ ಪುರುಷ ಏನ್ ಮಾಡ್ತಾನಲ್ಲ ಅನಾಚಾರ, ಅದನ್ನೆಲ್ಲ ಮಾಡೋದ್ನು ಹೆಣ್ಮಕ್ಳು ಸ್ವಾತಂತ್ರ್ಯ ಅಂತ ಭಾವಿಸಿದ್ದಾರೆ. ಅದು ತಪ್ಪು. ನಮ್ಮ ಸಂಘಟನೆ ಅದು ಒಪ್ಕೊಳ್ಳಲ್ಲ. ನಾವು ಅದನ್ನ ಸ್ವೇಚ್ಛಾಚಾರ ಅಂತ ಕರಿತೀವಿ. ಸೊ ಸಮಾಜ ಪ್ರಗತಿ ಆಗ್ಬೇಕು, ಸಮಾಜ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು, ಸಮಾಜ ಒಂದು ಹೊಸ ರೀತಿಯಲ್ಲಿ ಬರ್ಬೇಕು ಅಂದ್ರೆ ಅಲ್ಲಿ ಪುರುಷ ಮಹಿಳೆ ಇಬ್ರು ಕೂಡ ತುಂಬಾ ವ್ಯವಧಾನದಿಂದ. ಜೊತೆಗೆ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಬಡ ಮಕ್ಕಳು, ಹೆಣ್ಣು ಮಕ್ಕಳು ಓದುವ ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವುದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಎಂದರು. ಎಐಎಂಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಗಂಗೂಬಾಯಿ ಕೊಕ್ಕರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷ ದೇವಮ್ಮ ದೇವತ್ಕಲ್, ಜಿಲ್ಲಾ ಸಮಿತಿ ಸದಸ್ಯರಾದ ಮುರುಗಮ್ಮ ಗರಗದ್, ಕಾಶವ್ವ ತಲ್ವಾರ್, ಫಕೀರವ್ವ, ವಿವಿಧ ಹಳ್ಳಿ ಹಾಗೂ ಬಡಾವಣೆಗಳ ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.